ನಮಸ್ಕಾರ. ನನ್ನ ಹೆಸರು ರೇಖಾ ರವಿಕುಮಾರ್. ನಮ್ಮ ಸ್ಟಡಿ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನದಿಗಳ ಬಗ್ಗೆ ಇವತ್ತಿನ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳ ಬಗ್ಗೆ ಕ್ಲಾಸನ್ನು ಮಾಡ್ತಾ ಹೋಗಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನದಿಗಳನ್ನು ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಮತ್ತು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳ ಬಗ್ಗೆ ಕ್ಲಾಸನ್ನು ಮಾಡ್ತಾ ಹೋಗಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಈಗ ಆಲ್ರೆಡಿ ನಾನು ಅಣೆಕಟ್ಟುಗಳು, ಜಲಪಾತಗಳ ಬಗ್ಗೆ ಎಲ್ಲ ಹೇಳ್ತಾ ಹೋಗಿದ್ದೀನಿ ನದಿಗಳಿಗೆ ಸಂಬಂಧಪಟ್ಟಂತೆ. ಅದನ್ನು ಒಂದು ಕಡೆ ಬರೆದಿನಿ. ಒಂದು ಕಡೆ ಅಣೆಕಟ್ಟುಗಳು, ನದಿಗಳು ಮತ್ತು ಅವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ಅಣೆಕಟ್ಟುಗಳು ಮತ್ತು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳ ಬಗ್ಗೆ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಕೃಷ್ಣಾ ನದಿ ತುಂಬ ಪ್ರಮುಖವಾದಂಥ ನದಿ ಅಂತ ಹೇಳ್ಬೋದು. ಕೃಷ್ಣಾ ನದಿ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಆಗ್ತಾ ಹೋಗುತ್ತೆ. ದಕ್ಷಿಣ ಭಾರತದ ಎರಡನೇ ಉದ್ದವಾದಂತಹ ನದಿ ಕೃಷ್ಣ ಅಂತ ಹೇಳ್ತಾ ಹೋಗ್ಬೋದು. ಕರ್ನಾಟಕದಲ್ಲಿ ಕೂಡ ಇದು ತುಂಬ ಉದ್ದವಾಗಿ ಹರಿತಾ ಹೋಗುತ್ತೆ. ಬಟ್ ದಕ್ಷಿಣ ಭಾರತದ ಎರಡನೇ ಉದ್ದವಾದ ನದಿ ಕೃಷ್ಣಾ ನದಿ ಅಂತ ಹೇಳ್ಬೋದು. ಇದು ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ ಉದ್ದವನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗ್ತಾ ಇದ್ದು ಹಲವಾರು ಉಪನದಿಗಳು ಈ ಒಂದು ಕೃಷ್ಣಾ ನದಿಗೆ ಇದ್ದಾವೆ ಅಂತ ಹೇಳ್ಬೋದು. ಅದರಲ್ಲಿ ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಡೋಣಿ ಇರ್ಬೋದು, ಭೀಮಾ ಇರ್ಬೋದು, ನೆಕ್ಸ್ಟ್ ತುಂಗಭದ್ರಾ, ಇವು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ಘಟಪ್ರಭಾ ಬಗ್ಗೆ ತಿಳ್ಕೊಳ್ಳೋದಾದರೆ ಇದಕ್ಕೆ ನಾವು ಗೋಕಾಕ್ ಫಾಲ್ಸ್ ನಿರ್ಮಾಣವನ್ನು ಮಾಡ್ತಾ ಹೋಗಿದ್ದಾರೆ ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಮಲಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಮಲಪ್ರಭಾ ನದಿಯ ಅಂಚಿನಲ್ಲಿ ನಾವು ಪಟ್ಟದಕಲ್ಲು, ಉನ್ನತ ಒಂದು ಸರ್ವಶ್ರೇಷ್ಠವಾದಂಥ ಸ್ಥಳ ಅಂತ ಹೇಳ್ಬೋದು, ಪಟ್ಟದಕಲ್ಲು ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇದಕ್ಕೆ ಮಲಪ್ರಭಾ ನದಿಗೆ ಇಂದಿರಾ ಗಾಂಧಿ ಜಲಾಶಯವನ್ನು ನಿರ್ಮಾಣ ಮಾಡ್ತಾ ಹೋಗಿದ್ದಾರೆ. ಘಟಪ್ರಭಾ ನದಿಗೆ ಗೋಕಾಕ್ ಫಾಲ್ಸ್, ಮಲಪ್ರಭಾ ನದಿಗೆ ಇಂದಿರಾ ಗಾಂಧಿ ಜಲಾಶಯ ನಿರ್ಮಾಣ ಮಾಡ್ತಾ ಹೋಗಿದ್ದಾರೆ. ಭೀಮಾ ಅನ್ನೋದು ಕೃಷ್ಣಾ ನದಿಯ ಇನ್ನೊಂದು ಉಪನದಿಯಾಗಿದ್ದು ಇದು ಮಹಾರಾಷ್ಟ್ರದ ಭೀಮಶಂಕರದಲ್ಲಿ ಹುಡ್ತಾ ಹೋಗುತ್ತೆ. ಪಾಂಡವಪುರ ಅನ್ನೋದು ಈ ಒಂದು ಭೀಮಾ ನದಿಯ ಹತ್ತಿರ ಇದೆ ಅಂತ ಹೇಳ್ತಾ ಹೋಗ್ಬೋದು. ಮತ್ತು ಡೋಣಿ ಕೂಡ ಕೃಷ್ಣಾ ನದಿಯ ಉಪನದಿಯಾಗಿದೆ ಅಂತಂದೇಳಿ ನಾವು ತಿಳ್ಕೊಬೇಕಾಗುತ್ತೆ. ಕೃಷ್ಣಾ ನದಿ ಇನ್ನೊಂದು ತುಂಬ ಪ್ರಮುಖವಾದಂಥ ಉಪನದಿ ಅಂತಂದರೆ ತುಂಗಭದ್ರಾ. ಇದು ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಸಂಗಮ ಆಗ್ತಾ ಹೋಗುತ್ತೆ. ತುಂಗಭದ್ರಾ ನದಿ ಚಿಕ್ಕಮಗಳೂರು ಜಿಲ್ಲೆಯ ವರಹಬೆಟ್ಟದಲ್ಲಿ ಇದು ಹುಡ್ತಾ ಹೋಗುತ್ತೆ. ನೆಕ್ಸ್ಟ್, ತುಂಗಭದ್ರಾ ನದಿಯನ್ನು ನಾವು ಪಂಪ ನದಿ ಅಂತಂದೇಳಿ ಕರಿತಾ ಹೋಗ್ತೀವಿ. ತುಂಗಾ ನದಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇಲ್ಲಿ ತುಂಗಾ ನದಿಗೆ ಅಡ್ಡಲಾಗಿ ನಾವು ಗಾಜನೂರು ಅಣೆಕಟ್ಟನ್ನು ಕಟ್ತಾ ಹೋಗಿದ್ದೀವಿ. ನೆಕ್ಸ್ಟ್, ಇಲ್ಲಿ ತುಂಗಾ ಪಕ್ಷಿಧಾಮ ಇದೆ ಅಂತ ಹೇಳ್ತಾ ಹೋಗ್ಬೋದು. ಅದಾದಮೇಲೆ ತುಂಗಾ ಮತ್ತು ಕೃಷ್ಣಾ ನದಿಗಳ ಒಂದು ಪ್ರದೇಶವನ್ನು ನಾವು, ಅಂದರೆ ಆ ಒಂದು ಪ್ರದೇಶವನ್ನು, ನದಿಗಳ ಒಂದು ಪ್ರದೇಶವನ್ನು ದೋಹಬ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಕೃಷ್ಣ ಮತ್ತು ತುಂಗಾ ಒಂದು ನದಿಗಳ ಒಂದು ಪ್ರದೇಶವನ್ನು ನಾವು, ನಡುವಿನ ಪ್ರದೇಶವನ್ನು ದೋಹಬ್ ಅಂತಂದೇಳಿ ಕರಿತಾ ಹೋಗ್ತೀವಿ. ತುಂಗಾ ಆದಮೇಲೆ ಭದ್ರಾಗೆ ನಾವು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಲಕ್ಕವಳ್ಳಿ ಡ್ಯಾಮನ್ನು ಕಟ್ತಾ ಹೋಗಿದ್ದಾರೆ. ಸೊ ಇಷ್ಟು ಕೃಷ್ಣಾ ನದಿಯ ಉಪನದಿಗಳು. ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ನಾಗಾರ್ಜುನ ಇರ್ಬೋದು, ಆಲಮಟ್ಟಿ ಇರ್ಬೋದು, ನಾರಾಯಣಪುರ ಸಾಗರಗಳು ಈ ಒಂದು ಕೃಷ್ಣಾ ನದಿಗೆ ಡ್ಯಾಮನ್ನು ಕಟ್ತಾ ಹೋಗಿದ್ದಾರೆ ಅಂತಂದೇಳಿ ನಾವು ತಿಳ್ಕೊಬೇಕಾಗುತ್ತೆ. ಕೃಷ್ಣಾ ನದಿ ಬಗ್ಗೆ ಇನ್ನೊಂದ್ಸಲ ಹೇಳೋದಾದ್ರೆ, ಕೃಷ್ಣಾ ನದಿ ದಕ್ಷಿಣ ಭಾರತದಲ್ಲೇ ಎರಡನೇ ಉದ್ದವಾದ ನದಿ ಅಂತ ಹೇಳ್ಬೋದು. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಗಿರಿಧಾಮದಲ್ಲಿ ಹುಡ್ತಾ ಹೋಗುತ್ತೆ. ಕರ್ನಾಟಕದಲ್ಲೂ ಕೂಡ ತುಂಬ ಉದ್ದವಾಗಿ ಹರಿತಾ ಹೋಗುತ್ತೆ. ಸುಮಾರು 380 ಕಿಲೋಮೀಟರ್ ಇದರ ಒಂದು ಉದ್ದ ಇದೆ ಅಂತಂದೇಳಿ ಹೇಳ್ತಾ ಹೋಗ್ಬೋದು. ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಡೋಣಿ, ಭೀಮಾ, ಹೀಗೆ ಉಪನದಿಗಳು ಈ ಒಂದು ಕೃಷ್ಣಾ ನದಿಗೆ ಇದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, ತುಂಗಭದ್ರಾ ನದಿಗೆ ಹೇಳಬೇಕಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ವರಹಬೆಟ್ಟದಲ್ಲಿ ಇದು ಹುಡ್ತಾ ಹೋಗುತ್ತೆ. ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆ ಕೂಡ್ಲಿ ಎಂಬಲ್ಲಿ ಸಂಗಮ ಆಗ್ತಾ ಹೋಗ್ತವೆ. ನೆಕ್ಸ್ಟು, ತುಂಗಭದ್ರಾ ನದಿಗೆ ಪಂಪ ನದಿ ಅಂತಂದೇಳಿ ಕರಿತಾ ಹೋಗ್ತೀವಿ. ತುಂಗಾ ನದಿಯ ಒಂದು ಗಾಜನೂರು ಅಣೆಕಟ್ಟು ಇರ್ಬೋದು, ಭದ್ರಾದಲ್ಲಿ ಲಕ್ಕವಳ್ಳಿ ಡ್ಯಾಮ್ ಇರ್ಬೋದು. ಈ ರೀತಿಯಾಗಿ ನಾವು ತಿಳ್ಕೊಬೇಕಾಗುತ್ತೆ. ಮಲಪ್ರಭಾ ಇಂದಿರಾ ಗಾಂಧಿ ಜಲಾಶಯ ಇದೆ ಅಂತ ಹೇಳ್ಬೋದು. ವಿಜಯವಾಡ ಕೂಡ ಈ ಒಂದು ಪ್ಲೇಸ್, ಈ ಒಂದು ಮಲಪ್ರಭಾ ನದಿ ಹತ್ತಿರ ಇದೆ ಅಂತಂದೇಳಿ ಪ್ಲೇಸ್ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಘಟಪ್ರಭಾಗೆ ಸಂಬಂಧಪಟ್ಟಂತೆ ಗೋಕಾಕ್ ಫಾಲ್ಸ್ ಇದೆ. ನೆಕ್ಸ್ಟು, ಭೀಮಾ ಅನ್ನೋದು ಕೃಷ್ಣಾ ನದಿ ಇನ್ನೊಂದು ಉಪನದಿಯಾಗಿದ್ದು ಇದು ಭೀಮಶಂಕರದಲ್ಲಿ ಹುಡ್ತಾ ಹೋಗುತ್ತೆ. ಮಹಾರಾಷ್ಟ್ರದ ಭೀಮಶಂಕರದಲ್ಲಿ ಹುಡ್ತಾ ಹೋಗುತ್ತೆ. ಪಾಂಡವಪುರ ಆ ಒಂದು ನದಿ ತೀರದಲ್ಲಿದೆ ಅಂತಂದೇಳಿ ಹೇಳ್ತಾ ಹೋಗ್ಬೋದು. ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟ್, ಅದಾದಮೇಲೆ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ
ಕಾವೇರಿ ನದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣದ ಗಂಗೆ, ದಕ್ಷಿಣ ಭಾರತದ ಗಂಗೆ ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಕರ್ನಾಟಕದ ಅತಿ ಉದ್ದವಾದ ನದಿ ಇದು. ಸುಮಾರು 805 ಕಿಲೋಮೀಟರ್ ಇದೆ ಅಂತಂದೇಳಿ ಕರಿತಾ ಹೋಗ್ಬೋದು. ನೆಕ್ಸ್ಟ್ ಕಾವೇರಿ ನದಿಯ ಉಗಮ ಸ್ಥಾನ ಅಂತಂದರೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ, ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತಾ ಹೋಗುತ್ತೆ. ಇದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ, ಪಾಂಡಿಚೇರಿ ನದಿ ಒಂದು ರಾಜ್ಯಗಳ ಮೂಲಕ ಹರಿತಾ ಹೋಗುತ್ತೆ ಕಾವೇರಿ ನದಿ. ಇಲ್ಲಿ 3 ನದಿ ದ್ವೀಪಗಳನ್ನು ಈ ಒಂದು ಕಾವೇರಿ ನದಿ ಉತ್ಪತ್ತಿ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಶ್ರೀರಂಗಪಟ್ಟಣ ಇರ್ಬೋದು, ನೆಕ್ಸ್ಟು ಶಿವನ ಸಮುದ್ರ ಇರ್ಬೋದು, ಶ್ರೀರಂಗ ಇರ್ಬೋದು, ಶ್ರೀರಂಗಂ ಇರ್ಬೋದು. ಅಂದರೆ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ನಾವು 1902ರಲ್ಲಿ ಶಿವನ ಸಮುದ್ರದಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲೇ ಮೊದಲ ಇದು. ಏಷ್ಯಾದಲ್ಲಿ ಎರಡನೆಯ ಒಂದು ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾರೆ ಕಾವೇರಿ ನದಿಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಮಂಡ್ಯದಲ್ಲಿ KRS ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಹೊಗೆನಕಲ್ ಜಲಪಾತ ಈ ಒಂದು ಕಾವೇರಿ ನದಿಗೆ ನಿರ್ಮಾಣ ಆಗ್ತಾ ಹೋಗಿದೆ. ಇದನ್ನು ನಾವು ಹೊಗೆನಕಲ್ ಜಲಪಾತವನ್ನು ನಾವು ದಕ್ಷಿಣ ಭಾರತದ ನಯಾಗರ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದರೆ ಭಾರತದ ನಯಾಗರ ಅಂತಂದರೆ ಛತ್ತೀಸ್ಗಢದ ಇಂದ್ರಾವತಿ ನದಿಗೆ ಕಟ್ಟಿರ್ತಕ್ಕಂಥ ಚಿತ್ರಕೂಟ ಜಲಪಾತವನ್ನು ನಾವು ಭಾರತದ ನಯಾಗರ ಅಂತ ಕರೆದ್ರೆ, ದಕ್ಷಿಣ ಭಾರತದ ನಯಾಗರ ಅಂತಂದೇಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಹೊಗೆನಕಲ್ ಜಲಪಾತವನ್ನು ಕರಿತಾ ಹೋಗ್ತೀವಿ. ಕಾವೇರಿ ನದಿಯ ಉಪನದಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಹೇಮಾವತಿ ಇರ್ಬೋದು, ಪಲಾರ ಇರ್ಬೋದು, ದಕ್ಷಿಣ ಮತ್ತು ಉತ್ತರ ಪಿನಾಕಿನಿ ಇರ್ಬೋದು, ಹಾರಂಗಿ ಒಂದು ನದಿ ಇರ್ಬೋದು, ನೆಕ್ಸ್ಟ್ ಅರ್ಕಾವತಿ, ಇವು ಕಾವೇರಿ ನದಿಯ ಉಪನದಿಗಳಾಗಿದ್ದಾವೆ. ಹೇಮಾವತಿಗೆ ಗೋರೂರು ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಅರ್ಕಾವತಿಯಲ್ಲಿ ಚುಂಬಿ ಜಲಪಾತವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಹೊಗೆನಕಲ್ ಜಲಪಾತವನ್ನು ಬಿಟ್ಟು ಮತ್ತೆ ಗಗನಚುಕ್ಕಿ ಮತ್ತೆ ಬರಚುಕ್ಕಿ ಎಂಬ 2 ಜಲಪಾತಗಳು ಕಾವೇರಿ ನದಿಗೆ ಇದಾವೆ ಅಂತಂದೇಳಿ ತಿಳ್ಕೊಬೋದು. ಹೊಗೆನಕಲ್ ಜಲಪಾತ, ಗಗನಚುಕ್ಕಿ ಮತ್ತೆ ಬರಚುಕ್ಕಿ ಒಂದು ಕಾವೇರಿ ನದಿಯ ಜಲಪಾತಗಳು. ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದ್ರೆ ಮೇಕೆದಾಟು, ಅಂದ್ರೆ ಇದು ರಾಮನಗರ ಜಿಲ್ಲೆಯಲ್ಲಿದೆ ಅಂತಂದೇಳಿ ಹೇಳ್ತಾ ಹೋಗ್ಬೋದು. ಇದು ಅರ್ಕಾವತಿ ಮತ್ತೆ ಕಾವೇರಿ ನದಿಗಳ ಒಂದು ನಡುವೆ ಹರಿತಕ್ಕಂತಹ ಒಂದು ಅಂಚಿನ ಒಂದು ನಡುವೆ ಹರಿತಕ್ಕಂತಹ ಒಂದು ಪ್ಲೇಸ್ ಅನ್ನು ನಾವು ಮೇಕೆದಾಟು ಅಂತಂದೇಳಿ ಕರಿತಾ ಹೋಗ್ತೀವಿ. ಇದು ಕರ್ನಾಟಕ ಮತ್ತೆ ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಂತ ಹೇಳ್ಬೋದು. ಕರ್ನಾಟಕ ಮೇಕೆದಾಟು ಒಂದು ಪ್ರದೇಶದಲ್ಲಿ ಅಣೆಕಟ್ಟ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಟ್ ತಮಿಳುನಾಡು ಅದಕ್ಕೆ ಅಪೋಸ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಮಹಾನದಿ, ಅಂದ್ರೆ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಅಂತಂದ್ರೆ ಈ ಒಂದು ಮಹಾನದಿ ಅಂತಂದೇಳಿ ಹೇಳ್ತಾ ಹೋಗ್ಬೋದು. ಇಲ್ಲಿ ಅಂದ್ರೆ ಇವು ದಕ್ಷಿಣ ಭಾರತದ ನದಿಗಳು ಪೂರ್ತಿಯಾಗಿ ಬಂಗಾಳ ಕೊಲ್ಲಿಗೆ ಇವು ಸೇರ್ತಾ ಹೋಗ್ತವೆ, ಪೂರ್ವಕ್ಕೆ ಅಂತ ಹರಿತಕ್ಕಂಥ ನದಿಗಳು. ಮಹಾನದಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇದು ಛತ್ತೀಸ್ಗಢದಲ್ಲಿ ಉಗಮ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಹಾನದಿಗೆ ಸಂಬಂಧಪಟ್ಟಂತೆ ಹಿರಾಕುಡ್ ಅಣೆಕಟ್ಟನ್ನ ಕಟ್ತಾ ಹೋಗಿದ್ದಾರೆ. ಇದು ಅತಿ ಉದ್ದವಾದಂಥ ಅಣೆಕಟ್ಟು ಅಂತಂದೇಳಿ ತಿಳ್ಕೊಳ್ತಾ ಹೋಗ್ಬೇಕು. ಹಿರಾಕುಡ್ ಚಂಬಲ್ ನದಿಗೆ ಕಟ್ಟಿಲ್ಲ, ಮಹಾನದಿಗೆ ಕಟ್ಟಿದ್ದಾರೆ. ನೆಕ್ಸ್ಟ್ ಬ್ರಾಹ್ಮಣಿ, ವೈತರಾಣಿ ಮತ್ತೆ ಮಹಾನದಿ ಈ 3 ನದಿಗಳ ಒಂದು ಸಂಗಮ ಆಗಿ ಅಲ್ಲಿ ಈ 3 ನದಿಗಳಲ್ಲಿ ಮುಖಜ ಭೂಮಿ ನಿರ್ಮಾಣ ಆಗ್ತಾ ಹೋಗಿದೆ. ಯಾವ್ಯಾವ ನದಿಗಳಂದ್ರೆ ಬ್ರಾಹ್ಮಣಿ ಇರ್ಬೋದು, ವೈತರಣಿ ಇರ್ಬೋದು ಮತ್ತೆ ಮಹಾನದಿಗೆ ಸಂಬಂಧಪಟ್ಟಂತೆ 3 ನದಿಗೆ ಸಂಬಂಧಪಟ್ಟಂತೆ ತ್ರಿನದಿ ಮುಖಜ ಭೂಮಿ ನಿರ್ಮಾಣ ಆಗ್ತಾ ಹೋಗಿದೆ. 3 ನದಿಗಳಿಂದ ಈ ಒಂದು ಮುಖಜ ಭೂಮಿ ನಿರ್ಮಾಣ ಆಗ್ತಾ ಹೋಗಿರೋದ್ರಿಂದ ನಾವು ಅದನ್ನ ತ್ರಿನದಿ ಮುಖಜ ಭೂಮಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಮೊನ್ನೆ ಕ್ಲಾಸಲ್ಲಿ ನಾನು ಮಿಸ್ ಆಗಿ ಹಿರಾಕುಡ್ ಚಂಬಲ್ ನದಿ ಅಂತ ಹೇಳಿದ್ದೆ, ಸಾರಿ, ಅದು ನನಗೆ ಕನ್ಫ್ಯೂಸ್ ಆಯಿತು. ಮಹಾನದಿ ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಕಟ್ಟಲಾಗಿದೆ. ನೆಕ್ಸ್ಟ್ ಮಹಾನದಿಯನ್ನು ನಾವು ಒಡಿಸ್ಸಾದ ದುಃಖದ ನದಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಒಡಿಸ್ಸಾದ ದುಃಖದ ನದಿ ಮಹಾನದಿ. ಅದಾದ್ಮೇಲೆ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ನದಿಗಳು, ಅದರಲ್ಲೂ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಗೋದಾವರಿ ನದಿ ಅಂತ ಹೇಳ್ಬೋದು. ಇದು ದಕ್ಷಿಣ ಭಾರತದ ಉದ್ದವಾದ ನದಿ. ದಕ್ಷಿಣ ಭಾರತದ ಉದ್ದವಾದ ನದಿ ಗೋದಾವರಿ. ದಕ್ಷಿಣ ಭಾರತದಲ್ಲಿ 2ನೇ ಉದ್ದವಾದ ನದಿ ಅಂತ ಹೇಳಿ ನಾವು ಕೃಷ್ಣಾ ನದಿಯನ್ನು ಕರಿತಾ ಹೋಗ್ತೀವಿ. ಇದನ್ನು ನಾವು ಗೋದಾವರಿ ನದಿಯನ್ನು ನಾವು ವೃದ್ಧ ನದಿ ಅಂತಂದೇಳಿ ಕೂಡ ಕರಿತಾ ಹೋಗ್ತೀವಿ. ಮಹಾರಾಷ್ಟ್ರದ ತ್ರಯಂಬಕದಲ್ಲಿ ಇದು ಹುಟ್ಟುತ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಇದು ಭಾರತದಲ್ಲೇ ಹುಟ್ಟುತ್ತೆ, ಮತ್ತೆ ಭಾರತದಲ್ಲೇ ಇದು ಬೇರೆ ನದಿಗಳ ಒಂದು ಅಲ್ಲೇ ಇದು ಅಂತ್ಯ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಅಂತ್ಯ ಆಗ್ತಕ್ಕಂಥ ನದಿ ಅಂತಂದ್ರೆ ಗೋದಾವರಿ ನದಿ. ಈ ಒಂದು ಗೋದಾವರಿ ನದಿಗೆ ಅಡ್ಡಲಾಗಿ ನಾವು ಶ್ರೀರಾಮ ಸಾಗರ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ.
ನೆಕ್ಸ್ಟ್ ಈ ಒಂದು ಗೋದಾವರಿ ನದಿ ಉಪನದಿಗಳು ಅಂತಂದ್ರೆ ಇಂದ್ರಾವತಿ ಇರ್ಬೋದು, ಶಬರಿ ಇರ್ಬೋದು, ಪೂರ್ಣ ಇರ್ಬೋದು, ಪೆನಗಂಗಾ ಈ ಒಂದು ಉಪನದಿಗಳು ಗೋದಾವರಿ ನದಿಗೆ ಸಂಬಂಧಪಟ್ಟಿವೆ ಅಂತ ಹೇಳ್ತಾ ಹೋಗ್ಬೋದು. ಅದಾದ್ಮೇಲೆ ಬೇರೆ ನದಿಗಳು ಅಂತಂದ್ರೆ ಬೇರೆ ಈ ಒಂದು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ನದಿಗಳು, ಅದರಲ್ಲೂ ಪೂರ್ವಕ್ಕೆ ಇರ್ತಕ್ಕಂಥ ನದಿಗಳು ಬೇರೆ ಅಂತಂದ್ರೆ ವರಾಹಿ ಇರ್ಬೋದು, ಅಘನಾಶಿನಿ ಇರ್ಬೋದು, ಬೇಡ್ತಿ ಇರ್ಬೋದು, ವೈಗೈ ನದಿ ಇರ್ಬೋದು. ವೈಗೈ ನದಿ ಇದು ಪಾಕ್ ಜಲಸಂಧಿಗೆ ಸೇರಿರ್ತಕ್ಕಂತಹ ನದಿ ಅಂತಂದು ಹೇಳಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ವರಾಹಿ ಅನ್ನೋದು ನದಿಯಾಗಿದೆ. ಇದರಲ್ಲಿ ಕುಂಚಿಕಲ್ ಜಲಪಾತ, ಮ್ಯಾಪ್ಸ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಒಂದ್ ಸೈಡ್ ನದಿಗಳನ್ನ ಕೊಟ್ಟು ಒಂದ್ ಸೈಡ್ ಜಲಪಾತಗಳನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ವರಾಹಿ ನದಿಗೆ ಕುಂಚಿಕಲ್ ಜಲಪಾತವನ್ನು ಕಟ್ತಾ ಹೋಗಿದ್ದಾರೆ. ಅಘನಾಶಿನಿ ಮುಂಚಳ್ಳಿ ಜಲಪಾತವನ್ನು ಕಟ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಬೇಡ್ತಿ ಮಾಗೋಡು ಜಲಪಾತವನ್ನ ಕಟ್ತಾ ಹೋಗಿದ್ದಾರೆ. ಮ್ಯಾಪ್ಸ್ ದ ಫಾಲೋಯಿಂಗ್ ಟೈಪ್ ಅಲ್ಲಿ ಈ ಒಂದು ರೀತಿಯಾಗಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾರೆ. ಇಷ್ಟು ಪೂರ್ವಕ್ಕೆ ಹರಿತಕ್ಕಂತಹ ನದಿಗಳ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಇಲ್ಲೇ ನಾನು ಹೇಳ್ತಾ ಹೋಗಿದ್ದೀನಿ ಯಾವ್ಯಾವ ನದಿಗಳು ಅಥವಾ ಅಣೆಕಟ್ಟುಗಳು, ಜಲವಿದ್ಯುತ್ ಕೇಂದ್ರಗಳಿರ್ಬೋದು ಅಥವಾ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಂದೇಳಿ ಹೇಳ್ತಾ ಹೋಗಿದ್ದೀನಿ. ಅದರಲ್ಲೂ ಒಂದು ಟ್ರಿಕ್ಸ್ ಮೂಲಕವಾಗಿ ಅಣೆಕಟ್ಟು ಮತ್ತೆ ಯಾವ್ಯಾವ ನದಿ ಅಂತಂದೇಳಿ ನಾನು ಈಗ ಹೇಳ್ತಾ ಹೋಗ್ತೀನಿ. ಅಣೆಕಟ್ಟುಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಸೊ ಅದನ್ನ ನಾವು ಹಲವಾರು ನದಿಗಳು, ಹಲವಾರು ಅಣೆಕಟ್ಟುಗಳು ಇರೋದ್ರಿಂದ ನಾವು ಟ್ರಿಕ್ಸ್ ಮೂಲಕ ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಉದಾಹರಣೆಗೆ ಬಾಕ್ರಾನಂಗಲ್ ಅಣೆಕಟ್ಟನ್ನ ನಾವು ಸಟ್ಲೇಜ್ ನದಿಗೆ ಕಟ್ತಾ ಹೋಗಿದ್ದಾರೆ. ಬಾಕ್ರಾನಂಗಲ್ ಅಣೆಕಟ್ಟನ್ನ ಸಟ್ಲೇಜ್ ನದಿಗೆ ಕಟ್ತಾ ಹೋಗಿದ್ದಾರೆ. ಸೊ ಬಾ ಮತ್ತೆ ಸಾವನ್ನ ನಾವು ಬಾಸ್ ಅಂತಂದೇಳಿ ನೆನ್ಪಿಟ್ಕೋಬಹುದು. ಬಾಸ್ ಅಂದ್ರೆ ಬಾಕ್ರಾನಂಗಲ್ ಮತ್ತೆ ಸಟ್ಲೇಜ್, ಬಾಸ್ ಅಂತಂದೇಳಿ ನಾವು ಈ ರೀತಿ ಟ್ರಿಕ್ ಅನ್ನು ಬಳಸೋದ್ರ ಮುಖಾಂತರವಾಗಿ ನಮ್ಮ ಒಂದು ಅಣೆಕಟ್ಟುಗಳು ಇರ್ಬೋದು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಅಥವಾ ಯಾವ ನದಿಗೆ ಸಂಬಂಧಪಟ್ಟಿವೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಬಾಕ್ರಾನಂಗಲ್, ಸಟ್ಲೇಜ್, ಬಾಸ್ ಅಂತಂದೇಳಿ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಅದಾದ್ಮೇಲೆ ಹಿರಾಕುಡ್ ಅಣೆಕಟ್ಟು, ಇದನ್ನ ನಾವು ಮಹಾನದಿಗೆ ಕಟ್ತಾ ಹೋಗಿದ್ದಾರೆ. ಅವಾಗಲೇ ಹೇಳಿದಾಗೆ ಮಹಾನದಿಗೆ ನಾವು ಹಿರಾಕುಡ್ ಅಣೆಕಟ್ಟನ್ನ ಕಟ್ತಾ ಹೋಗಿದ್ದೀವಿ. ಹಿರಾಕುಡ್ ಅಣೆಕಟ್ಟನ್ನ ಮಹಾನದಿಗೆ ಕಟ್ಟಲಾಗಿದೆ. ಹಿಮ ಅಂತಂದೇಳಿ ನೆನಪಿನಲ್ಲಿ ಇಟ್ಕೋಬಹುದು. ಹಿಮ ಅಂತಂದ್ರೆ ಹಿರಾಕುಡ್ ಮಹಾನದಿ. ಅದಾದ್ಮೇಲೆ ತೆಹ್ರಿ ಅಣೆಕಟ್ಟನ್ನು ನಾವು ಭಾಗೀರಥಿ ನದಿಗೆ ಕಟ್ತಾ ಹೋಗಿದ್ದೀವಿ. ಇದನ್ನ ನಾವು ಬಾತ್ ಅಂತಂದೇಳಿ ನೆನಪಿನಲ್ಲಿ ಇಟ್ಕೋಬಹುದು. ತೆಹ್ರಿ ನದಿ, ಭಾಗೀರಥಿ ಅಂದ್ರೆ ಇದು ಎತ್ತರವಾದಂತಹ ಅಣೆಕಟ್ಟು, ಇದು ಉದ್ದವಾದಂತಹ ಅಣೆಕಟ್ಟನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ದಾಮೋದರ ನದಿಗೆ ಅಡ್ಡಲಾಗಿ ದಾಮೋದರ ಅಣೆಕಟ್ಟನ್ನ ಕಟ್ತಾ ಹೋಗಿದ್ದಾರೆ. ದಾಮೋದರ ಅಣೆಕಟ್ಟನ್ನೇ ಕಟ್ತಾ ಹೋಗಿದ್ದಾರೆ. ನಾವು ದಾದಾ ಅಂತಂದೇಳಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಚಂಬಲ್ ಅಣೆಕಟ್ಟಿಗೆ ಮತ್ತೆ ನಾವು ಚಂಬಲ್ಲೆ ಅಂತಂದೇಳಿ ನೆನಪಿನಲ್ಲಿ ಇಟ್ಕೋಬಹುದು. ಚಂಬಲ್ ಒಂದು ನದಿಗೆ ಚಂಬಲ್ ಅಣೆಕಟ್ಟನ್ನ ಕಟ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಕೋಸಿ ನದಿಗೆ ಕೋಸಿ ಅಣೆಕಟ್ಟನ್ನೇ ಕಟ್ತಾ ಹೋಗಿದ್ದಾರೆ. ಅದಾದ್ಮೇಲೆ ಕೃಷ್ಣಾ ನದಿಗೆ ಆಲಮಟ್ಟಿ, ನಾರಾಯಣಪುರ ಈ ರೀತಿಯಾಗಿ ಅಣೆಕಟ್ಟುಗಳನ್ನು ಕಟ್ತಾ ಹೋಗಿದ್ದಾರೆ. ನಾವು ಇದನ್ನ ಕೃಷ್ಣ, ಆಲಮಟ್ಟಿ, ನಾರಾಯಣಪುರ ಈ ರೀತಿಯಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದು ಬಾಕ್ರಾನಂಗಲ್ ಅಣೆಕಟ್ಟು ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು ಮತ್ತೆ ರಾಜಸ್ಥಾನ್ ಈ ಒಂದು 3 ರಾಜ್ಯಗಳಿಗೆ ಈ ಒಂದು ಬಾಕ್ರಾನಂಗಲ್ ಅಣೆಕಟ್ಟು ಸಂಬಂಧಪಟ್ಟಿದೆ. ನೆಕ್ಸ್ಟ್ ಮಹಾನದಿ ಒಡಿಸ್ಸಾಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ತೆಹ್ರಿ ನದಿ ಇದು ಭಾಗೀರಥಿ ನದಿಗೆ ಕಟ್ಟಲಾಗಿದೆ. ಅಂದ್ರೆ ಗಂಗಾ ನದಿಯ ಮೊದಲ ಹೆಸರು ಭಾಗೀರಥಿ, ಮತ್ತೆ ಅಲಕನಂದ ಅಲ್ಲಿ ಮಿಕ್ಸ್ ಆಗಿ ನೆಕ್ಸ್ಟ್ ಅದನ್ನು ನಾವು ಗಂಗಾ ನದಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಚಂಬಲ್ ಇದು ಮಧ್ಯಪ್ರದೇಶ ಅಂತ ಹೇಳ್ಬೋದು. ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಕೋಸಿ ನದಿ ಬಿಹಾರಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಇದು ಆಲಮಟ್ಟಿ ಮತ್ತೆ ನಾರಾಯಣಪುರ ಇವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಅಣೆಕಟ್ಟುಗಳು ಅಂತಂದೇಳಿ ನಾವು
ಕರಿತಾ ಹೋಗ್ತೀವಿ. ಬಕ್ರಾನಂಗಲ್, ಸಟ್ಲೇಜ್ ಅಣೆಕಟ್ಟು, ಹಿರಾಕುಡ್, ಮಹಾನದಿ ಇದು ಒಡಿಸ್ಸಾದಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಾಮೋದರ ನದಿ, ದಾಮೋದರ ಅಣೆಕಟ್ಟುವನ್ನು ಕಟ್ತಾ ಹೋಗಿದ್ದಾರೆ. ಚಂಬಲ್ ನದಿಗೆ ಚಂಬಲ್ ಅಣೆಕಟ್ಟು ಅದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಕೋಸಿ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ಕೋಸಿ ನದಿಗೆ ಅದು ಬಿಹಾರದಲ್ಲಿದೆ. ಕೃಷ್ಣ ನದಿಗೆ ನಾವು ಆಲಮಟ್ಟಿ ಮತ್ತು ನಾರಾಯಣಪುರ, ಆನಪುರ ಅಂತಂದೇಳಿ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಅದಾದಮೇಲೆ ತುಂಗಭದ್ರಕ್ಕೆ ನಾವು ತುಂಗಭದ್ರಾ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ನೆಕ್ಸ್ಟು ಘಟಪ್ರಭಾ ನದಿಗೆ ಕೂಡ ಘಟಪ್ರಭಾ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಮಲಪ್ರಭಾ ನದಿಗೆ ಇಂದಿರಾ ಸಾಗರ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ಇಲ್ಲಿ ತುಂಗಾ ನದಿಗೆ ಯಾವುದು ಗಾಜನೂರು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅಂತಂದೇಳಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ನರ್ಮದಾ ನದಿಗೆ 3 ಅಂದರೆ ನರ್ಮದಾ ಸಾಗರ ಇರ್ಬೋದು, ಓಂಕಾರೇಶ್ವರ ಇರ್ಬೋದು, ಮತ್ತೆ ಸರ್ದಾರ್ ಸರೋವರ. ಈ ಒಂದು ಯೋಜನೆಗಳು 3 ಯೋಜನೆಗಳು ಕೂಡ ನರ್ಮದಾ ನದಿಗೆ ಸಂಬಂಧಪಟ್ಟಿವೆ ಅಂತಂದೇಳಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನಾವು ಅಣೆಕಟ್ಟನ್ನು ಮತ್ತು ನದಿಗಳನ್ನು ನಾವು ಒಂದು ಟ್ರಿಕ್ ಮೂಲಕವಾಗಿ ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಅಂದರೆ ಬಕ್ರಾನಂಗಲ್, ಸಟ್ಲೇಜ್, ಹಿರಾಕುಡ್ ಮಹಾನದಿಗೆ, ದೆಹಲಿ ಅಣೆಕಟ್ಟು ಭಾಗೀರಥಿ ನದಿಗೆ, ದಾಮೋದರ ಅಣೆಕಟ್ಟು ದಾಮೋದರ ನದಿಗೆ ಇರ್ಬೋದು, ಚಂಬಲ್ ಅಣೆಕಟ್ಟು, ಕೋಸಿ ನದಿಗೆ ಕೋಸಿ ಅಣೆಕಟ್ಟು, ಕೃಷ್ಣಾ ನದಿಗೆ ಆಲಮಟ್ಟಿ ನಾರಾಯಣಪುರ ಇರ್ಬೋದು. ನೆಕ್ಸ್ಟು ತುಂಗಾ ನದಿಗೆ ಗಾಜನೂರು ಡ್ಯಾಮನ್ನು ಕಟ್ತಾ ಹೋಗಿದ್ದಾರೆ. ಆಮೇಲೆ ಘಟಪ್ರಭಾ ನದಿ ಘಟಪ್ರಭಾ ಅಣೆಕಟ್ಟು ಇರ್ಬೋದು, ಮತ್ತು ಮಲಪ್ರಭಾಕ್ಕೆ ಇಂದಿರಾ ಸಾಗರ ಅಣೆಕಟ್ಟನ್ನು ಕಟ್ತಾ ಹೋಗಿದ್ದಾರೆ. ನರ್ಮದಾ ನದಿಗೆ ನರ್ಮದಾ ಸಾಗರ, ಓಂಕಾರೇಶ್ವರ, ಸರ್ದಾರ್ ಅಣೆಕಟ್ಟು. ಈ ರೀತಿಯಾಗಿ ಅಣೆಕಟ್ಟುಗಳು ಮತ್ತು ನದಿಗಳು ಯಾವ್ಯಾವ ರಾಜ್ಯಗಳಲ್ಲಿ ಹರಿದು ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಯ್ತು. ಸೊ ಇಷ್ಟು 4 ಕ್ಲಾಸನ್ನು ಏನು ತೊಗೊಂಡಿದ್ದೀನಿ, ಇದು ಪೂರ್ತಿಯಾಗಿ ನದಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ನದಿಗಳು ಎಲ್ಲಿ ಹುಟ್ಟುತ್ತವೆ, ಎಲ್ಲಿ ಹರಿತವೆ, ನೆಕ್ಸ್ಟು ದಕ್ಷಿಣ ಭಾರತದ ನದಿಗಳು, ಉತ್ತರ ಭಾರತದ ನದಿಗಳ ಬಗ್ಗೆ ನಾವು ತಿಳ್ಕೊಂಡಂಗಾಯಿತು. ಈ ಕ್ಲಾಸಲ್ಲಿ ಅಣೆಕಟ್ಟುಗಳ ಬಗ್ಗೆ ತಿಳ್ಕೊಂಡಂಗಾಯ್ತು. ಅಣೆಕಟ್ಟುಗಳು ಯಾವ ನದಿಗೆ ಸಂಬಂಧಪಟ್ಟಿವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಂಗಾಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನದಿಗಳಿಗೆ ಪೂರ್ತಿಯಾಗಿ ಸಂಬಂಧಪಟ್ಟಂತೆ ಈ ಹಿಂದೆ ಕೇಳಲಾಗ್ತಕ್ಕಂಥ SDFD ಇರ್ಬೋದು, PC ಇರ್ಬೋದು, KS ಇರ್ಬೋದು, ಈ ರೀತಿ ಕೇಳಲಾದಂಥ ಪ್ರಶ್ನೆಗಳನ್ನು ನಾನು ನೋಟ್ಸ್ ಮಾಡ್ತಾ ಹೋಗಿದ್ದೀನಿ. ಒಂದು ಸುಮಾರು 39ರಿಂದ 40 ಕ್ವಶನ್ಗಳಾಗಿದ್ದಾವೆ. ಆ ಒಂದು ನೋಟ್ಸನ್ನು ನಿಮ್ಮ ಜೊತೆ ಮುಂದಿನ ಕ್ಲಾಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಮುಂದೆ ನಿಮ್ಮ ಎಕ್ಸಾಮ್ಗಳಲ್ಲಿ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇದು. ಅಂದರೆ ಅಣೆಕಟ್ಟುಗಳ ಬಗ್ಗೆ ತಿಳ್ಕೊಂಡಂಗಾಯ್ತು. ಪ್ರಪಂಚದಲ್ಲೇ ಎತ್ತರವಾದಂಥ ಅಣೆಕಟ್ಟು ಅಂದರೆ ಜಿನ್ಪಿಂಗ್, ಚೀನಾದಲ್ಲಿದೆ ಅದು ಅಂತ ಹೇಳ್ಬೋದು. ಯಲಾಂಗ್ ನದಿಗೆ ಕಟ್ಟಿದ್ದಾರೆ ಅಂತಂದೇಳಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಇದು ಪ್ರಮುಖವಾದಂಥ ವಿಷಯ ಅಂತ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನದಿಗಳು ಮತ್ತು ಅಣೆಕಟ್ಟುಗಳ ಬಗ್ಗೆ ತಿಳ್ಕೊಂಡಂಗಾಯ್ತು. ಮುಂದಿನ ಕ್ಲಾಸಲ್ಲಿ ನಾನು ನೋಟ್ಸನ್ನು ಅಂದರೆ ಹಿಂದೆ ಕೇಳಲಾಗ್ತಕ್ಕಂತಹ PC ಇರ್ಬೋದು, SDFDA ಈ ರೀತಿ ನದಿಗಳ ಬಗ್ಗೆ, ಯಾವ್ಯಾವ ನದಿಗಳ ಬಗ್ಗೆ ಏನೇನು ಕ್ವಶನ್ ಕೇಳಿದ್ದಾರೆ ಅದನ್ನು ಪಾಯಿಂಟ್ಸ್ ಮಾಡ್ತಾ ಹೋಗಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮುಂದಿನ ಒಂದು ಕ್ಲಾಸಲ್ಲಿ ಈ ಒಂದು ಕ್ವಶನ್ಗಳನ್ನು ನಾನು ತೊಗೊಂಡು ಬರ್ತಾ ಹೋಗ್ತೀನಿ ನಿಮ್ಮ ಜೊತೆ. ಸೊ ನಮ್ಮ ಸ್ಟಡಿ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.